ಸುರಪುರಿನ ಮಾಜಿ ಶಾಸಕರು ಸಹೋದರರು ಹಾಗೂ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತು ಈ ಒಂದು ಚುನಾವಣೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ರಾಜು ಅಣ್ಣವರು ಅವರು ಈಗಾಗಲೇ ನಮ್ಮ ಇಬ್ರು ಅಧ್ಯಕ್ಷರು ಹೇಳಿದ್ದಾರೆ, ಅವರು ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ವಿಜಯ ಕಟ್ಟಿಟ್ಟಿದ್ದ ಬುದ್ಧಿ ಅದು. ಹೀಗಾಗಿ ಅವರು ಯಾವಾಗ ನಮ್ಮ ಉಸ್ತುವಾರಿ ಆಗಿದ್ದಾರೆ ಅಂತಂದ್ರೆ ನಾವು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಖಂಡಿತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇದನ್ನ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದಂತಹ ಚಂದ್ರು ಪಾಟೀಲ್ ಅವರು, ಶಿವರಾಜ್ ಅಣ್ಣವರು ಮತ್ತು ಎಲ್ಲಾ ಮುಖಂಡರು ಇವತ್ತೇನು ವೇದಿಕೆ ಮೇಲೆ ಕುಂತಿದ್ದಾರೆ. ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತಹ ಉಮೇಶ್ ಯಾದವ್ ಸಾಹೇಬ್ರು, ಅವರ ಒಂದು ಕಾಲದಲ್ಲಿ ಆದಂತಹ ಅಭಿವೃದ್ಧಿ, ಕೇಂದ್ರದಲ್ಲಿ ಆದಂತಹ ಅಭಿವೃದ್ಧಿ, ಮಾನ್ಯ ಮೋದಿಜಿ ಅವರ ಸಾಧನೆ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ನಾನು ಪದೇ ಪದೇ ಅದೇ ಹೇಳೋಕ್ಕಿಂತ ಹೆಚ್ಚಾಗಿ ನಾವು ಈಗ ಇರುವಂತಹ 100 ದಿವಸ ಜನರಿಗೆ ಮನವೊಲಿಸುವಂತ ಕೆಲಸ ಮಾಡಬೇಕಾಗಿದೆ. ಜನರ ಹತ್ರ ಹೋಗಿ ಈ ಏನು ಮಾಡಿರುವಂತಹ ಸಾಧನೆಯನ್ನ ಕುರಿತು ಇವತ್ತು ಜನರಿಗೆ ನಾವು ತಿಳಿಸಬೇಕಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ನಮ್ಮ ರಾಜಗೌಡರ ನೇತೃತ್ವದಲ್ಲಿ ನಮ್ಮ ಸುರಪುರದ ಹುಲಿ, ಕಲ್ಯಾಣ ಕರ್ನಾಟಕದ ಯುವ ನಾಯಕರು, ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಂದು ತಂಡಾಗಿ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡೋಣ ಅಂತ ಅನ್ನೋ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕಾರ್ಯಾಲಯ ಉದ್ಘಾಟನೆ ಸಮಾರಂಭಕ್ಕೆ ಇವತ್ತು ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ ಈ ಲೋಕಸಭೆ ಚುನಾವಣೆಯ ನೇತೃತ್ವವನ್ನು ವಹಿಸಿರುವಂತ, ಈ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತ ಸುರಪುರ ತಾಲೂಕಿನ ಮಾಜಿ ಶಾಸಕರು, ಮಾಜಿ ಸಚಿವರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆದಂತಹ ರಾಜುಗೌಡ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಲೋಕಸಭೆಯ ಸದಸ್ಯರಾದಂಥ ಡಾಕ್ಟರ್ ಉಮೇಶ್ ಯಾದವ್ ಅವರೇ ಮತ್ತು ಶಾಸಕರಾದಂಥ ಬಸವರಾಜ ಮತ್ತಿಮೂಡ್ ಅವರೇ, ಈ ಎರಡೂ ಜಿಲ್ಲೆಯ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಕ್ಲಸ್ಟರ್ನ ಸಂಚಾಲಕರಾದಂಥ ರಾಜಗೋಪಾಲ್ ತಿರುಪೂರ್ ಅವರೇ ಮತ್ತು ನಗರದ ಅಧ್ಯಕ್ಷರಾದಂಥ ಚಂದ್ರು ಪಾಟೀಲ್ ಅವರೇ, ಮಾಜಿ ಶಾಸಕರಾದಂಥ ಅಪ್ಪುಗೌಡ್ರೆ, ವಿಧಾನ ಪರಿಷತ್ ಸದಸ್ಯರಾದಂಥ ಸುಶೀಲ್ ನಮೂಸಿ ಅವರೇ, ಅವ್ವಣ್ಣ ನಾಯ್ಕೇರಿ ಅವರೇ, ಮಹಾನಗರ ಸಭೆಯ ಉಪಮೇಯರಾದಂಥ ಶಿವಾನಂದ ಕ್ರಿಸ್ತಿ ಅವರೇ ಮತ್ತು ಲೋಕಸಭೆ ಚುನಾವಣೆಯ ಕನ್ವೀನರ್ ಆದಂಥ ಶೋಭಾಣಿ ಅವರೇ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಇದೆ. ಒಂದು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ನಾವು ಮೋದಿ ಸಾಹೇಬ್ರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ, ನಾವು ಬೇರೆಯವರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ, ನಮ್ಮನ್ನ ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡುವಂತ ಚುನಾವಣೆ. ಮೋದಿ ಸಾಹೇಬ್ರಲ್ಲಿ ಕುಂತಾರಂದ್ರೆ ನಾವು ಸುರಕ್ಷಿತವಾಗಿ ಇಲ್ಲಿದ್ದೀವಿ. ಮೋದಿ ಸಾಹೇಬ್ರ ಮೇಲೆ ಇಲ್ಲ ಅಂತಂದ್ರೆ ನಮ್ಮ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಮ್ಗೆ ಈಗಾಗಲೇ ಅನುಭವಿಸಿ ಬಂದಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನೆಲ್ಲ ನನ್ನ ಬಿಜೆಪಿಯ ಕಾರ್ಯಕರ್ತರ ಬಂಧುಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಚುನಾವಣೆ ನಮಗೋಸ್ಕರ ಮಾಡ್ಕೊಳ್ಳೋಣ. ಬಹಳಷ್ಟು ಜನ ಇಲ್ಲಿ ವಿದೇಶಕ್ಕೆ ಹೋದವ್ರು ಇರ್ತಾರೆ. ಮೊದಲು ನಾವು ಯಾರಾದ್ರೂ ಕೇಳಿದ್ರೆ ಯಾವ ದೇಶ ಅಂದ್ರೆ ಅಂಜಂಜ್ ಹೇಳ್ತಿದ್ರು ಚಂದ್ರು. ಇವತ್ತು ಯಾವ ಪರಿಸ್ಥಿತಿ ಅಂದ್ರೆ ನಾವು ಭಾರತನ ಅವ್ರು ಕರೆಸ್ತಾರೆ, ಕರೆಸಿ ಕುಂದಿರ್ಸಿ ಅವ್ರು ನಮ್ ಕೂಡ ಒಂದು ಸೆಲ್ಫಿ ತಕ್ಷಣ ಪರಿಸ್ಥಿತಿ ಬಂತಂದ್ರೆ ಅದು ಮೋದಿ ಸಾಹೇಬ್ರಿಗೋಸ್ಕರ ಅಷ್ಟೇ ಬಂದಿದೆ. ಈಗ ಆಲ್ರೆಡಿ ಹೋದ್ಸಲನೇ ಚುನಾವಣೆಗೆ ಗೆದ್ಬಿಟ್ಟಿದೆ. ನನ್ನ ಇಲ್ಲಿ ಕಳಿಸಿರೋದೇನಪ್ಪಾ ಅಂತಂದ್ರೆ, ಇಲ್ಲಿ ಒಳ್ಳೆ ತಂಡ ಇದೆ, ಆ ತಂಡಕ್ಕೆ ಮ್ಯಾಚ್ ಒಳ್ಳೆ ಕ್ರಿಕೆಟ್ ಆಡಂತ ಟೈಮ್ನಾಗ ದಣುವಾದ್ರೆ ಹೋಗಿ ನೀರಿಗೆ ಹೋಗಿ ಕೂಡ ಅಂತ ಹೇಳಿ ಕಳಿಸಿದ್ರೆ, ಒಟ್ಟು ಪ್ಲೇಯರ್ ಆಗಿ ಕಳಿಸಿಲ್ಲ. ಯಾಕಂದ್ರೆ ಹೋದ್ ಸರ್ ಪ್ರೂವ್ ಮಾಡ್ರಿ ಯಾದವ್ ಸರ್ ಎಲ್ಲರೂ ಅಪ್ಪು ತಮ್ಮರು ತಾವೆಲ್ಲರೂ ಸೇರಿ ಖರ್ಗೆ ಸಾಹೇಬ್ನ ಹೋದ್ ಸರ್ ಸೋಲಿಸಿ ಇತಿಹಾಸನೇ ಸೃಷ್ಟಿ ಮಾಡಿಬಿಟ್ಟಿದ್ರಿ. ಮತ್ ನಮ್ಮ ತಮ್ಮ ಚಂದ್ರು ಪಾಟೀಲ್ ಮಾತಾಡಾಗ ಹೇಳ್ತಿದ್ರು, ದನ ದನ ಬರ್ತೀವಿ ಅಂತ ಹೇಳಿದ್ರು. ಇಲ್ಲಿ ದನದ ಅವಶ್ಯಕತೆನೇ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಮನಸ್ಸಿನಾಗ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಮೋದಿ ಸಾಹೇಬ್ರನ್ನ 3ನೇ ಸಾರಿ ಪ್ರಧಾನಮಂತ್ರಿ ಮಾಡೇಬೇಕಂತ.
ದುಡ್ಡಿನ ಮೇಲೆ ಎಲೆಕ್ಷನ್ ಅಂತ ಖರ್ಗೆ ಸಾಹೇಬ್ರು ಗೆಲ್ಲಕ್ಕಾಗ್ತದೆ. ಆದ್ರೆ ಇಲ್ಲಿ ಒಂದು ದೃಢ ನಿರ್ಧಾರ ಇದೆ, ಒಂದು ಸಂಕಲ್ಪ ಇದೆ. ನರೇಂದ್ರ ಮೋದಿ ಸಾಹೇಬ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲೇಬೇಕಾ ಆ ಒಂದು ಗುರಿಯಿಂದ ನಾವು ಈ ಚುನಾವಣೆಯನ್ನು ಗೆದ್ದೇ ಗೆಲ್ತೇವೆ. ನಾವಂತರೂ ಫಸ್ಟ್ ದಿನನೇ ಹೇಳಿಬಿಟ್ಟಿದ್ದೇವೆ ನಾವೆಲ್ಲದಕ್ಕೂ ರೆಡಿ ಅಂತ. ಎದುರಿನವರು ಏನ್ ಸರ್ ಹೇಗಿದ್ದೀರಿ ಅಂದ್ರೆ ಅಪ್ಪ ಆರಾಮಿದ್ರೆ ಅಂತ ಕೈ ಮುಗ್ತೀವಿ, ಏನೋ ಅಂದ್ರೆ ಯಾಕಲೆ ಅಂತೀವಿ. ನಮ್ಮ ರಕ್ತದಾಗ ನಾವು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಯಾರೇ ತೊಂದರೆ ಕೊಟ್ಟರು ನಾವು ಅದನ್ನ ಸಹಿಸಕ್ ಆಗಂಗಿಲ್ಲ. ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ. ಆ ಉದಕ್ಕೆ ನಾವು ಬದ್ಧರಾಗಿ ನಾವು ನಿಂತಿದ್ದೇವೆ. ಎಲ್ಲರೂ ನಾವು ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಬದ್ಧರಾಗಬೇಕಾಗ್ತದೆ ಆ ವಿಷಯದಲ್ಲಿ. ಮತ್ತೆ ಇವತ್ತು ಒಂದು ಮಾತು ಹೇಳ್ತೇನೆ ನಾನು, ಇಡೀ ನಮ್ಮ ರಾಷ್ಟ್ರದಲ್ಲಿ 400 ಭಾರತದಲ್ಲಿ 400 ಸೀಟ್ ಗೆಲ್ಬೇಕ ನಮ್ಮ ಆಸೆ ಇದೆ. 450 ಗೆಲ್ಸಂತ ಕೆಲಸ ನಮ್ಮೊಬ್ಬ ಸ್ಟಾರ್ ಪ್ರಚಾರಕರಿದ್ದಾರೆ ರಾಹುಲ್ ಗಾಂಧಿ ಅವರು. ನಾವು 400 ಗೆಲ್ಬೇಕಾದ್ರೆ 450 ನಾವು ಗೆಲ್ಲಕ್ಕೆ ಏನ್ ಬೇಕೋ ಅವೆಲ್ಲವನ್ನೂ ಪ್ರಯತ್ನ ಮಾಡ್ತಾರ ಅವ್ರು, ಉಜ್ಜು ಹೇಳಿಕೆಗಳನ್ನು ಕೊಟ್ಟು. ಹಂಗೆ ಈಗ 1.5 ಲಕ್ಷದಿಂದ ಲೀಡ್ಲಿಂದ ಗೆಲ್ಲಬೇಕಂತ ನೀವೆಲ್ಲರೂ ತೀರ್ಮಾನ ಮಾಡಿರ್ಬೇಕು. ನಮ್ಮ ಸ್ನೇಹಿತರು ಪ್ರಿಯಾಂಕರಿಗೆ ಇನ್ನೊಂದು 50,000 ನಿಮ್ಗೆ ಲೀಡ್ ಏನ್ ಹೆಚ್ಚಾಗಬೇಕು ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡ್ತಾರೆ. ಅರೆ ನಿಮಗ್ ಸಚಿವರಾಗಿ ಮಾಡಿದ್ರೆ ನೀವು ಯಾಕಂತ ಸಚಿವರು ಅಂತ ಯಾರಾದ್ರೂ ಹೇಳ್ತಾರೆ? ಯಾರಂದ್ರೆ ಎಲ್ಲದಕ್ಕೂ ಅಡ್ಡು ಬರೋ ಸಚಿವರೇ ಅಂತಾರೆ. ನಿಮ್ಮ ಖಾತೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ರಿ, ಆ ಕೆಲಸದಿಂದ ಪ್ರಗತಿ ಮಾಡಿ ತೋರಿಸ್ರಿ. ಅದು ಬಿಟ್ಟು ಮೋದಿ ಸಾಹೇಬ್ ವಿರುದ್ಧ ಮಾತಾಡಿದೆ, ಬಿಜೆಪಿ ವಿರುದ್ಧ ಮಾತಾಡಿದೆ ಅಂದ್ರೆ ನಡೀತದ? ಆಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾವು ಹೇಳ್ತೇವೆ, ಯಾರು ಅಳಗದ್ ಬೇಕಾಗಿಲ್ಲ, ಅಂಜದ್ ಬೇಕಾಗಿಲ್ಲ. ಹೋದ್ಸರಿ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ಎದಕ್ ಸೋತೀವಿ ಅಂತ ನಮಗ್ ಗೊತ್ತಿದೆ. ನಾವು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಮಾಡಿ, ನಾವು ಕೆಲವೊಂದು ಕಾರ್ಯಕರ್ತರು ನಿಷ್ಠಾವಂತ ದುಡ್ದಂತ ಕಾರ್ಯಕರ್ತ ಮರ್ತಕ್ಕೆ ನಾವು ಸೋತಿದ್ದೇವೆ. ಆದ್ರೆ ಈ ಸರಿ ಆ ತರ ಅಲ್ಲ. ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಭಾರತ ದೇಶದ ಭವಿಷ್ಯ, ಅದ್ರಗೋಸ್ಕರ ನಾವು ಈ ಚುನಾವಣೆ ಮಾಡಬೇಕಾಗಿದೆ. ಇಲ್ಲೇ ಗುಲ್ಬರ್ಗದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆ ಮಾಡೋದು ಬೇಕಾಗಿಲ್ಲ. ನಮ್ಮ ಭವಿಷ್ಯ ನಿರ್ಧಾರ ಮಾಡೋಗೋಸ್ಕರ ಮಾಡ್ಬೇಕಾಗಿದೆ. ಆ ಕೆಲಸನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಆ ಕೆಲಸವನ್ನು ನಾವು ಮಾಡೋಣ. ಇವತ್ತು ನೋಡ್ರಿ, ರಾಜ್ಕುಮಾರ್ ಅಣ್ಣ ಬಹಳ ಖುಷಿಯಾಗಿ ಕುಂತಾನೆ. ಒಳಗೆ ಖುಷಿ ಆಗ್ತದೆ. ಯಾಕೆ ಖುಷಿ ಅಂತಂದ್ರೆ ಶರಣ ಪ್ರಕಾಶ್ ಪಾಟೀಲ್ ಅಣ್ಣ ಮಂತ್ರಿ ಆಗ್ಯಾನ ಖುಷಿಕ್ಕಿಂತ ಅದಗ ಇಲ್ಲಿ ಬಿಟ್ಟು ಉಸ್ತುವಾರಿ ಬೇರೆ ಕಡೆ ಕೊಟ್ರಲ್ಲ ಅಂತ ಖುಷಿ ಆಗ್ತದೆ. ನೋಡ್ರಿ, ಅವ್ರದ್ದು ಪಾಪ ಹಣೆಯವರಿಗೆ 4ನೇ ಸರಿ MLA, ಸೀನಿಯರ್ ಮಿನಿಸ್ಟ್ರು. ಆದ್ರೆ ಉಸ್ತುವಾರಿ ಪ್ರಿಯಾಂಕ ಗಿಲ್ಲಿ ಅವ್ರಿಗಿಂತ ಜೂನಿಯರ್ ಕೊಟ್ಟು ಬೇರೆ ಜಿಲ್ಲಾಕ್ಕೆ ಹೋಗಪ್ಪ ಅಂತ ಕಳಿಸಿದಾರೆ. ಅವ್ರ ಸಮಾಜದವ್ರು ಅದನ್ನ ಮರಿತಾರೆ. ಅಂದ್ರೆ ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ, ಪ್ರಿಯಾಂಕರಿಗೆ ಅವರು ನಾನು ಒಬ್ಬನೇ ಸಚಿವ, ನಾನು ಒಬ್ಬನೇ ಇದೀನಿ, ನನ್ನ ಎದುರಿಗೆ ಯಾರು ಇಲ್ಲ ಅಂತ ನನ್ನ ತಲೆ ಪೂರ ಬಂದ್ಬಿಟ್ಟದು. ಏನ್ ಹಿಂದೂಗಳ ವಿರುದ್ಧ ಮಾತಾಡ್ತಾರ. ಏನ್ ನಿಮ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡ್ತಾರ? ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು ನಮ್ಮ ಹೆಣ್ಣನೂ ಬರಂಗಿಲ್ಲ ಅಂತ. ಇವತ್ತು ಹೇಳ್ತೀವಿ, ರಾಜ್ಯದ ಉಪಾಧ್ಯಕ್ಷ ಆಗಿ ಬಿಜೆಪಿ ಪಾರ್ಟಿ ನಾನು ಒಬ್ಬನೇ ಉಳಿದ್ರು ನೀನ್ ಕರ್ಕಂತ ಕೆಲಸ ಬಿಜೆಪಿ ಪಕ್ಷ ಹೆಣ ಊಟ ದೂರ ಇತ್ತು. ನೀವು ಒಬ್ಬನೇ ಇದೀನಿ, ನೀನು ನಾನು ಇಬ್ಬರೇ ಉಳಿದ್ವಿ ಲಾಸ್ಟ್ಗೆ ಅಂತಂದ್ರ ಪಾರ್ಟಿಯನ್ನು ಕರ್ಕಂಗಿಲ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ಟಿವಿ. ಬಿಜೆಪಿ ಪಕ್ಷ ಅಂದ್ರೆ ರಾಮ ಭಕ್ತರ ಪಕ್ಷ, ಬಿಜೆಪಿ ಪಕ್ಷ ಅಂದ್ರೆ ದೇಶದ ಸ್ವಾಭಿಮಾನಿಗಳ ಪಕ್ಷ. ಯಾರು ಭಾರತ ಮೇಲೆ ಪ್ರೀತಿ ಮಾಡ್ತಾರ ಅಂತವ್ರು ಕರ್ಕೊಂತ ಒಂದು ಕೆಲಸವನ್ನು ಮಾಡ್ತೀವಿ, ಹೊರತಾಗಿ ಹಿಂದೂ ವಿರೋಧಿಗಳನ್ನ ಕರ್ಕಂತ ಕೆಲಸನ ಮಾಡಂಗಿಲ್ಲ ಅಂತ ನಾನು ಸ್ಪಷ್ಟಪಡಿಸಂತ ಒಂದು ಕೆಲಸವನ್ನು ಮಾಡ್ತೇನೆ. ಯಾಕಂತಂದ್ರೆ ನನಗೂ ಇಲ್ಲಿ ಗುಲ್ಬರ್ಗ ಯಾಕೆ ಕಳಿಸಿದಾರಪ್ಪ ಅಂತಂದ್ರೆ, ನಾನು ಇಲ್ಲೇ ಕಾಲೇಜು ಇಲ್ಲೇ ಆಗಿದೆ. ನನ್ನ ಅವಿನಾಶ್ ಅಣ್ಣ ಕುಂತಾನೆ. ಫಸ್ಟ್ ಚುನಾವಣೆ ನಾವು ಅವ್ರದೇ ಮಾಡಿದ್ವಿ, ಕಾರ್ಪೊರೇಟರ್ ಚುನಾವಣೆ. ಸಣ್ಣ ಹುಡುಗರಿದ್ದೀವಿ. ಯಾಕಣ್ಣ, ನಮ್ಮ ಲೀಡರ್ ಧರ್ಮಣ್ಣ ಅಣ್ಣ ಅಲ್ಲಿ ಕುಂತಾನ. ಅದ್ ಯಾವ ಹೋಟ್ಲಲ್ಲ ಅಲ್ಲಿ ಕರ್ಕೊಂಡ್ ಕೂರುತ್ತಲ್ಲ, JCB ಹೋಟ್ಲಾಗ ನಮ್ಗೆ ಯಾವಾಗ್ಲೂ ಕರ್ಕೊಂಡ ಸಂಗಣ್ಣ ಇಜರಿ ನಾವು ನೀವೆಲ್ಲರೂ ಕರ್ಕೊಂಡ್ ಕುಂದಿರ್ತಿದ್ವಿ. JCB ಅಣ್ಣ ಅವರೆಲ್ಲ. ಯಾಕಂದ್ರೆ ಅಡಿ ನಂದು ಒಂದು ಸಂಬಂಧ ಆದಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ಒಂದೇ ಮಾತು ಹೇಳ್ತೇನೆ, ನನಗೆ ಪಕ್ಷ ಏನ್ ಕೆಲಸ ಕೊಟ್ಟಿದೆ ಅದು ನಾನು ಇಷ್ಟೇಂತ ಮಾಡೋದು. ಬೇರೆ ಟೈಮ್ ನಾನು ತಮಾಷೆ ಮಾಡ್ಕೊಂತಿರ್ತೀನಿ, ಬಹಳ ಏನೂ ಇರ್ತೀನಿ. ಆದ್ರೆ ಪಕ್ಷ ನನಗೆ ಕೆಲಸ ವಹಿಸಿದಂತ ಸಂದರ್ಭದಲ್ಲಿ ಅದನ್ನ ಚಾಚು ತಪ್ಪದೆ ಮಾಡಂತ ಕೆಲಸ ನಾನು ಮಾಡ್ತೇನೆ. ಮತ್ತು ನಿಮಗೆ ಒಂದು ಮಾತು ಮಾತ್ರ ಇಷ್ಟ ಹೇಳ್ತೇನೆ, ಯಾರ ಹಂಚಿಕೆಗಾಗ್ಲಿ
ಯಾರು ಒಂದು ರೌಡಿಜಾಮ್ಗಾಗಲಿ ಅಂಜಂತ ಅವಶ್ಯಕತೆನೇ ನಮಗಿಲ್ಲ. ಈ ಮೋದಿ ಸಾಹೇಬ್ ಹೆಸರು ಮೇಲೆ ಬೇರೆ ದೇಶಗಳೇ ನಡಗಂತ ಸಂದರ್ಭದಲ್ಲಿ ಕೆಲವೊಂದು ಸಾಮಾನ್ಯ ವ್ಯಕ್ತಿಗಳಿಗೆ ಅಂಜ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ ಕಾರ್ಯಕರ್ತರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಆಗಿರ್ತಾವ 5 ವರ್ಷ ನಾವು ಅಧಿಕಾರದಾಗ ನಮ್ಮ ಉಮೇಶಾದವರು ನಾವೆಲ್ಲರೂ ಇದೀವಿ ಅಂತಂದ್ರೆ ನಮ್ಮಿಂದ ನಾವು ಎಲ್ಲಾನು ಕರೆಕ್ಟ್ ಮಾಡಿರಂಗಿಲ್ಲ. ಎಲ್ಲೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಫೋನ್ ಎತ್ತಿರಂಗಿಲ್ಲ, ಎಲ್ಲೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಭೇಟಿ ಆಗಿರಂಗಿಲ್ಲ. ಯಾಕಂದ್ರೆ ಒಬ್ಬ MLA ಅಂದ್ರೆ ಒಂದು ಕ್ಷೇತ್ರಕ್ಕೆ MLA ಇರ್ತೀವಿ, ಒಬ್ಬ MP ಅಂದ್ರೆ 8 ಕ್ಷೇತ್ರಕ್ಕೆ ಇರ್ತೀವಿ. ಬಹಳ ದೊಡ್ಡ ಒಂದು ವ್ಯಾಪ್ತಿ ಇರ್ತದೆ. ಅವು ಏನೇ ಇದ್ರು ಎಲ್ಲವನ್ನು ಮರೆತು ಆಗಿರ್ತಾವ. ವೈಯಕ್ತಿಕವಾಗಿ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸರಿಯಾಗಿ ನೋಡ್ಕೋದಾಗಿರಲಿಲ್ಲ, ಇನ್ನು ಬೇರೆಯವರಿಗೆ. ಆದ್ರೆ ಅವೆಲ್ಲವನ್ನು ನಾವು ಮರೆತು ಒಂದಾಗಿ ಒಗ್ಗಟ್ಟಾಗಿ ಈ ಚುನಾವಣೆ ಮಾಡಂತ ಒಂದು ಕೆಲಸವನ್ನು ಮಾಡ್ತೇವೆ. ಬಿಜೆಪಿ ಪಕ್ಷದ ಯಾರೇ ಅಭ್ಯರ್ಥಿಗಳಿದ್ರು ಅವ್ರು 2 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಅಂತರದಲ್ಲಿ ಗೆಲ್ಸಂತ ಒಂದು ಕೆಲಸ ನಾವೆಲ್ಲರೂ ಮಾಡ್ತೇವೆ ಅಂತ ವಿಶ್ವಾಸದಿಂದ ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಾನು ರಾಜ್ಯದವರಿಗೆ ಮಾತು ಕೊಡುವಂತ ಒಂದು ಕೆಲಸವನ್ನು ಮಾಡ್ತೇನೆ. ಮತ್ತು ನಮ್ದೇನೇ ಇದ್ರು ನಾವೆಲ್ಲರೂ ಕುಂದ್ರೋಣ, ನಾವೆಲ್ಲ ಅಣ್ಣ ತಮ್ಮರಿದೀವಿ. ನಮ್ಗೆ ಯಾರಿಲ್ಲ ಅಧಿಕಾರಿಗಳದ ಆಶೆಯಿಂದ ಅಲ್ಲಿ ಯಾರಿಲ್ಲ. ನಾ ಕಾಂಗ್ರೆಸ್ನಾಗ ಅವ್ರ ಹಣೆ ಬರ ಅವ್ರಿಗೆ ಗೊತ್ತದ. ಒಂದ್ ಕಡೆ ಹೋಗ್ತಾರ ಜೀವರಿಗೆ ನನ್ನ ಮಗ ಇದ್ದಂಗೆ ಅಂತ ಹೇಳ್ತಾರ. ಮೊನ್ನೆ ಕಾರ್ಯಕಾರಿಣಿ ಆದಾಗ, ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಆದಾಗ ನರೇಂದ್ರ ಮೋದಿಜಿ ಅವರು ಹೇಳಿದ್ರು, ನಾವೆಲ್ಲ ಕಾರ್ಯಕರ್ತೆಗ 80 ದಿವಸ ಉಳಿದ ಎಲೆಕ್ಷನ್ ಈಗ ತಾವೆಲ್ಲರೂ 15 ತಾಸು ಕೆಲಸ ಮಾಡಿದ್ರಂತಂದ್ರೆ ಮುಂದಿನ ಅವಧಿನಾಗ ನಾ ಪ್ರಧಾನಮಂತ್ರಿ ಹಾಕಿ 16 ತಾಸು ದಿವಸ ದೇಶ ಸಲಕ, ರಾಷ್ಟ್ರ ಸಲಕ, ಭಾರತ ಸಲಕ ಬಿಡ್ತೀನಿ ಅಂತ ಹೇಳಿದಾರ. ಅದಕ್ಕೆ ತಾವೆಲ್ಲರಿಗ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.